ದೇಶದ ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದಯಾನಂದ್ ಕುಟುಂಬದವರು, ಬೆಂಗಳೂರು. ವಿವೇಕ ಜಾಗೃತ ಬಳಗ, ಸಿಂಗಪೂರ್. ಹರೀಶ್ ಪಾಯ್, ದುಬೈ. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ, ಸಮರಸಶ್ರೀ ಶಿಬಿರ, ದಾಂಪತ್ಯಶ್ರೀ ಶಿಬಿರ,
ಸಾಧಕ ಶ್ರೀ ಶಿಬಿರ, ಮಿತವ್ಯಯ ಶ್ರೀ ಶಿಬಿರಗಳು ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ನೆಚ್ಚಿನ ಪ್ರೇಕ್ಷಕರೇ, ನಮಸ್ಕಾರಗಳು. ದೇವರದೆಂಥ ಕರುಣಾಮಯಿ ಈ ವಿಚಾರ ನಿಮ್ಮಲ್ಲಿ ಸಾಕಷ್ಟು ಪ್ರಶ್ನೆಯನ್ನೇ ಮೂಡಿಸಬಹುದು. ಯಾಕೆ ಗೊತ್ತೇ? ಆಧುನಿಕ ಯುಗಕ್ಕೆ ದೇವರು ನನ್ನ ದೃಷ್ಟಿಯಲ್ಲಿ ಎನರ್ಜಿ, ಶಕ್ತಿ. ಆದರೆ 99% ಮಂದಿಗೆ ಅಲರ್ಜಿ ಆಗುವುದಿಲ್ಲ. ದೇವರಿಂದಲೇ ಕಷ್ಟ ಬಂತು, ನಷ್ಟವಾಯಿತು, ದೇವರೇ ನನ್ನಿಂದ ದೂರ ಹೋಗಿದ್ದಾನೆ, ಹಾಗೆಂದೇ ನಾನು ನರಳುತ್ತಿದ್ದೇನೆ. ಇದು ಎಲ್ಲರ ಅಜ್ಞಾನದ ಮಾತು. ಅಜ್ಞಾನವೇ ಇಂದು ಸುಜ್ಞಾನವಾಗಿ ಬಿಟ್ಟಿದೆ ನಮ್ಮ ದುರದೃಷ್ಟಕ್ಕೆ. ಸತ್ಯ, ಧರ್ಮ, ನ್ಯಾಯ ಯಾವುದು ಅಂತ ತಿಳಿಯುವ ಕುತೂಹಲವೂ ಇಲ್ಲ. ನಾವು ತಿಳಿದದ್ದೇ ಸತ್ಯ, ನಾವು ನಡೆಯುವುದೇ ಧರ್ಮ, ನಮ್ಮದೇ ನ್ಯಾಯ. ಈ ಭಾವದಲ್ಲಿ ಜಗತ್ತಿಂದು ಇದೆ. ಅದಕ್ಕೆ ನಾನು ಆರಿಸಿದ ವಿಚಾರ ದೇವರದೆಂಥ ಕರುಣಾಮಯಿ. ಒಳಗಿನ ಪ್ರಾಣಶಕ್ತಿಯೇ ದೇವರು. ನೀವೆಲ್ಲ ದೇವರನ್ನು ಒಳಗೊಂಡಿದ್ದೀರಿ. ಯಾರು ಒಳಗೊಂಡಿಲ್ಲ? ಶವ. ಹೆಣ ಮಾತ್ರ ದೇವರನ್ನು ಒಳಗೊಂಡಿಲ್ಲ. ನಾನು ಹೆಣ ಅಲ್ಲ, ಹಾಗಾದರೆ ಶಿವ. ನಾನು ಶವ ಅಲ್ಲ, ಯಥಾರ್ಥವಾಗಿ ಶಿವ. ಸೊ ನನ್ನೊಳಗೆ ದೇವರಿದ್ದಾನೆ. ಆತ ಕರುಣಾಮಯಿ. ಅಂದರೆ ಕರುಣೆ ಅಂದರೆ ಪ್ರೀತಿ, ತಾಳ್ಮೆ, ಕ್ಷಮೆ. ಇರಲಿ ಬಿಡು, ಪರವಾಗಿಲ್ಲ, ಸದಾ ಶಕ್ತಿ ತುಂಬುವೆ, ನನ್ನ ಕರ್ತವ್ಯ ಮಾಡುವೆ, ಟೇಕ್ ಇಟ್ ಈಸಿ ಎಂಬ ಈ ಸಹಾನುಭೂತಿ ಇದೆಯಲ್ಲ, ಇವೆಲ್ಲ ಸೇರಿ ಕರುಣೆ ಎಂಬ ಒಂದು ಶಬ್ದ ಬರುತ್ತದೆ. ನಮ್ಮೊಳಗಿನ ದೇವರು ಮಹಾಕರುಣಾಮಯಿ. ನಾವು ರಾತ್ರಿ ಮಲ್ಕೊಂಡಿರ್ತೇವೆ, ಯೋಚನೆ ಮಾಡಿ, ಹೆಣದಂತೆ ಮಲ್ಕೊಂಡಿರ್ತೇವೆ. ಆದರೆ ದೇಹದ ಉಸಿರಾಟ ನಡೆಯುತ್ತದೆ, ಜೀರ್ಣಕ್ರಿಯೆ ನಡೆಯುತ್ತದೆ, ಬೆಳವಣಿಗೆ ನಡೆಯುತ್ತದೆ. ಭಗವಂತ ಒಳಗಿದ್ದು 93% ನಮ್ಮ ದೇಹದ ಬಗ್ಗೆ ಆತನೇ ಕೆಲಸ ಮಾಡ್ತಾನೆ. ಯಾರೋ ಏನೂ ಗೊತ್ತಿಲ್ಲ, ಜಾತಿ, ಮತ, ಕುಲ, ಗೋತ್ರ ಗೊತ್ತೇ ಇಲ್ಲ ಆತನಿಗೆ. ಕೇವಲ ಪ್ರಾಣಶಕ್ತಿ, ತ್ರಾಣಶಕ್ತಿ, ಮಾನಶಕ್ತಿ, ಗಾನಶಕ್ತಿ, ಯಾನಶಕ್ತಿ, ಧ್ಯಾನಶಕ್ತಿಯಾಗಿ ಆತ್ಮಶಕ್ತಿಯಾಗಿ ಆತ 24 ಗಂಟೆ ಕರಾರುವಕ್ಕಾಗಿ ಮೋಸದ ವಂಚನೆ ಇಲ್ಲದೆ ನ್ಯಾಯದಿಂದ ನಮ್ಮೆಲ್ಲರನ್ನು ಬದುಕಿಸುತ್ತಾನೆ. ಬೇರೆ ಯಾವ ಕ್ರೈಟೀರಿಯಾ, ಇಂಟ್ರೊಡಕ್ಷನ್ ಆತನಿಗೆ ಬೇಕೇ ಬೇಕಾಗಿಲ್ಲ. ತಾಯಿಗೆ ಗೊತ್ತಿಲ್ಲದಂತೆ ಗರ್ಭಾಶಯದಲ್ಲಿ ಆತ ಸೇರುತ್ತಾನೆ. ಅಲ್ಲಿ ಡಿಕ್ಲರೇಷನ್ ಕೊಟ್ಟು ಇದೇ ಜಾಗದಲ್ಲಿ ನಾನು ಬೆಳೆಯುತ್ತೇನೆ, ಬೆಳಗುತ್ತೇನೆ ಅಂಥೇಳಿ ಭ್ರೂಣವಾಗಿ ಬೆಳಗುತ್ತಾನೆ. 9 ತಿಂಗಳ ಕಾಲ ಸದ್ದಿಲ್ಲದೆ ಸುದ್ದಿ ಮಾಡದೆ ಬೆಳೆಯುತ್ತಾ ಇರುತ್ತಾನೆ. ಆಗ ನಮ್ಮ ದೈಹಿಕ ಎಲ್ಲ ಕೆಲಸಗಳನ್ನು ಚಾಚೂ ತಪ್ಪದೆ ಸಾಂಗವಾಗಿ ಆತ ಮಾಡುತ್ತಾನೆ. ನಿಮಗೆ ಗೊತ್ತಿಲ್ಲದಂತೆ ಬಾಯಿಯೊಳಗೆ ತಿಂಡಿ ತಿಂತೀರಿ, ಮೈಸೂರು ಪಾಕ್ ತಿಂತೀರಿ, ಯೋಚನೆ ಮಾಡಿ, ಅದು ನೇರವಾಗಿ ಒಳಗೆ ಹೋಗುತ್ತದೆ. ಈಸೋಫೆಗಸ್ ಮೂಲಕ ಸ್ಟೊಮಕ್, ಹೊಟ್ಟೆಗೆ ಹೋಗುತ್ತದೆ.
ಅಲ್ಲಿ ನಾನಾ ಗ್ರಂಥಿಗಳಿವೆ, ಜೀರ್ಣಕ್ರಿಯೆಗೆ ಮುಂದಾಗುತ್ತವೆ. ಕೇವಲ ಒಂದೇ ಗಂಟೆಯೊಳಗೆ ಅದು ಚೂರು ಚೂರಾಗಿ ಜೀರ್ಣವಾಗಿ ರಕ್ತಗತವಾಗಿ ಭಗವಂತ ಮೆಚ್ಚುವಂತೆ ದೇಹದ ಬೆಳವಣಿಗೆಗೆ ಮುಂದಾಗುತ್ತದೆ. ಯಾರೂ ನಾವು ಹೇಳೋದಿಲ್ಲ, ನಾನು ಮೈಸೂರು ಪಾಕ್ ತಿಂತಾಯಿದ್ದೇನೆ, ಹೇ ಜಠರವೇ ನೀನು ಅದನ್ನು ಸ್ವೀಕರಿಸಬೇಕು, ಜೀರ್ಣಿಸಬೇಕು, ರಕ್ತಕ್ಕೆ ಸೇರಿಸುವ ದೊಡ್ಡ ಸಹಾಯ ಮಾಡಬೇಕು. ಇಲ್ಲ, ನಾವು ಮಾಡುವುದೇ ಇಲ್ಲ. ಒಳಗಡೆ ಭಗವಂತ ಇದ್ದಾನೆ ಅಂತ ನಮಗೆ ನೆನಪೇ ಆಗೋದಿಲ್ಲ. 24 ಗಂಟೆ ನಮ್ಮೆಲ್ಲ ದೈಹಿಕ ಚಟುವಟಿಕೆಗಳಿಗೆ ಕಣ್ಣಿನ ಮೇಲೆ ಕಣ್ಣಿಟ್ಟು ಸದ್ದಿಲ್ಲದೆ ಸುದ್ದಿ ಮಾಡದೆ ಕೆಲಸ ಮಾಡುವ ಭಗವಂತನನ್ನು ದಿನದಲ್ಲಿ ಒಂದು ಕ್ಷಣ, ಒಂದು ಸೆಕೆಂಡ್ ಕೂಡ ನಾವು ನೆನಪಿಸುವುದಿಲ್ಲ. ಆದರೂ ಯೋಚನೆ ಮಾಡಿ, ಮರುದಿನ ಏನೂ ಆಗದಂತೆ ಭಗವಂತ ನಮ್ಮನ್ನು ಮಗು, ಮರಿ, ಮುದ್ದು, ಕಂದ, ಚಿನ್ನ ಅಂತ ಅವನಷ್ಟಕ್ಕೆ ಲೋಯೆಸ್ಟ್ ವಾಲ್ಯೂಮ್ನಲ್ಲಿ ಮಾತಾಡ್ತಾನೆ. ನಮ್ಮ ಪ್ರಾಣಶಕ್ತಿಗೆ ಅತ್ಯಂತ ಅದ್ಭುತವಾದ ಸಂವೇದನಾ ಶಕ್ತಿ ಇದೆ. ಬಸ್ಸಿಗೆ ಹೋಗಬೇಕು, ಯೋಚನೆ ಮಾಡಿ, ನೀವು ಓಡ್ತೀರಿ. ಹೇ ಹೃದಯವೇ ನನಗೆ ಓಡಬೇಕು, ಹೇ ದೇಹವೇ ಶಕ್ತಿ ಕೊಡೋದು ನಾವು ಬಿಡ್ತೇವ? ಓಡುವಾಗ ಹೃದಯದ ಬಡಿತ ನಿಮಿಷಕ್ಕೆ 72 ಬಾರಿ ಇದ್ದದ್ದು ನಿಮಿಷಕ್ಕೆ 120 ಆಗುತ್ತಿದೆ. ಯಾಕೆ? ಕಣಗಳಿಗೆ ಕ್ಷಣ ಕ್ಷಣವೂ ಕೂಡ ಹೆಚ್ಚು ರಕ್ತವನ್ನು ಭಗವಂತ ಕೊಡಲೇಬೇಕಾಗುತ್ತದೆ. ರಕ್ತವೇ ಯಥಾರ್ಥವಾಗಿ ಶಕ್ತಿಯ ಪುಂಜ. ಯೋಚನೆ ಮಾಡಿ, ಹೃದಯ ಬಡಿತ ಹೆಚ್ಚಾಗುತ್ತದೆ, ಉಸಿರಾಟ ನಿಮಿಷಕ್ಕೆ 22 ಇದ್ದದ್ದು 40 ಆಗುತ್ತದೆ, ನಮ್ಮ ಕೈಕಾಲುಗಳಿಗೆ ಶಕ್ತಿ ಬರುತ್ತದೆ, ನಮ್ಮ ಯೋಚನೆ ಶಕ್ತಿ ಹೆಚ್ಚುತ್ತದೆ, ಬಸ್ ತಪ್ಪಿ ಹೋಗುತ್ತದೆ. ಓಡುವಂಥ ಒಳಗಿನ ಪ್ರತಿ ಕ್ಷಣವೂ ಕೂಡ ನಮ್ಮ ಅಂಗಾಂಗಗಳು ಚುರುಕಾಗುತ್ತವೆ. ಭಗವಂತನಲ್ಲಿ ನಾವು ಹೇಳುವುದೇ ಇಲ್ಲ. ಎಂಥ ಕರುಣಾಮಯಿ! ಅಯ್ಯೋ, ಈ ವ್ಯಕ್ತಿಗೆ ಈಗ ಬಸ್ ಸಿಕ್ಕಬೇಕು, ಭಗವಂತ ಚತುರ್ಥಿಯೇ ಬೀಡಾಗುತ್ತಾನೆ. ಯೋಚನೆ ಮಾಡಿ, ನಾವು ಹೇಳದಿದ್ದರೂ ಕೂಡ ಸಂವೇದನೆಯ ಮೂಲಕ, ಭಾವನೆಯ ಮೂಲಕ ಭಗವಂತ ಎಲ್ಲ ಅರ್ಥ ಮಾಡಿಕೊಳ್ಳುತ್ತಾನೆ. ಅಂಥ ಭಗವಂತ ದಿನದಲ್ಲಿ 24 ಗಂಟೆ ದುಡಿಯುತ್ತಲೇ ಇರುತ್ತಾನೆ, ರೆಸ್ಟೇ ಇಲ್ಲ. ಒಂದು ನಿಮಿಷವೂ ಆತನಿಗೆ ರೆಸ್ಟ್ ಇಲ್ಲ. ರೆಸ್ಟ್ ಅಂದರೆ ತುಕ್ಕು ಹಿಡಿಯುವುದೂ ಇಲ್ಲ. ರೆಸ್ಟ್ ಇಲ್ಲ, ರೆಸ್ಟ್ಲೆಸ್. ತುಕ್ಕು ಹಿಡಿಯುವುದಿಲ್ಲ, ರೆಸ್ಟ್ಲೆಸ್. ಆತ ಸದಾ ನಾಜೂಕಾಗಿರುತ್ತಾನೆ, ಚುರುಕಾಗಿರುತ್ತಾನೆ, ಚತುರತೆಯೇ ಬೀಡಾಗಿರುತ್ತಾನೆ. ನಾವು ಹೆಣದಂತೆ ಮಲಗಿದಾಗ ಯೋಚನೆ ಮಾಡಿ, ಕಣ್ಣಿನ ಮೇಲೆ ಕಣ್ಣಿಟ್ಟು ಕಾಪಾಡುತ್ತಾನೆ. ಯಥಾರ್ಥವಾಗಿ 4 ಕ್ಷೇತ್ರಗಳಲ್ಲಿ ಭಗವಂತ ದುಡಿಯುತ್ತಾನೆ. ಒಂದು, ಮುಷ್ಟಿಗಾತ್ರದ ಹೃದಯ ಮಾಂಸದ ಮುದ್ದೆ ನಿಮಿಷಕ್ಕೆ 72 ಬಾರಿ ಸರಾಸರಿ ಬಡಿಯುತ್ತದೆ. ನಾವು ನಾಡಿಯ ಮೂಲಕ ಅದನ್ನು ನೋಡ್ಕೋಬೋದು. 72 ಬಾರಿ ಏರು ತಗ್ಗು ಆಗುತ್ತದೆ ರಕ್ತನಾಳ. ಆಮೇಲೆ 22 ಬಾರಿ ಉಸಿರಾಟ. ಮೂಗಿನಲ್ಲಿ ನಾವು ನೋಡಿದರೆ ತಂಗಾಳಿ ಒಳಗೆ ಹೋಗುತ್ತದೆ, ಬಿಸಿ ಗಾಳಿ ಹೊರಗೆ ಬರುತ್ತದೆ. ನಿಮಿಷಕ್ಕೆ ಸರಾಸರಿ 22 ಬಾರಿ. ಆಮೇಲೆ ಎಂಜಲು ನುಂಗುವುದು ನಿಮಿಷಕ್ಕೊಮ್ಮೆ, ಕಣ್ಣು ರೆಪ್ಪೆ ಬಡಿಯುವುದು ನಿಮಿಷಕ್ಕೊಮ್ಮೆ. ನಾವು ಮಲಗಿದಾಗ ಉಸಿರಾಟ 22 ಇದ್ದದ್ದು 12 ಆಗ್ಬೋದು, 10 ಆಗ್ಬೋದು. ರಕ್ತದ ಬಡಿತ 72 ಇದ್ದದ್ದು 40 ಆಗ್ಬೋದು, 30 ಆಗ್ಬೋದು. ಯೋಚನೆ ಮಾಡಿ, ಈ 2 ಕ್ಷೇತ್ರದಲ್ಲಿ ಎಕಾನಮಿ ಮೆಜರ್ನಲ್ಲಿ ಆತ ಮತ್ತಷ್ಟು ಶಕ್ತಿ ಕಡಿಮೆ ಮಾಡುತ್ತಾನೆ. ಉಸಿರಾಟದಂತೆ ನಮ್ಮ ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವುದು ನಿಂತು ಹೋಗಿರುತ್ತೆ, ನಾವು ಮುಚ್ಚುತ್ತಿರ್ತೇವೆ. ಆಮೇಲೆ ಎಂಜಲು ನುಂಗುವುದು ಕೂಡ ನಿಧಾನವಾಗಿ ಕೊನೆಗೆ ನಿಂತೇ ಹೋಗುತ್ತದೆ. ಈ ರೀತಿ ಭಗವಂತ ಕಣ್ಣಿನ ಮೇಲೆ ಕಣ್ಣಿಟ್ಟು ನಮ್ಮ ಶಕ್ತಿ ಅಪವ್ಯಯ ಆಗದಂತೆ ನನ್ನ ಮುದ್ದಿನ ಮಗು, ದಾಸ, ಕಂದ, ಶರಣ ಅಂಥೇಳಿ ನಮ್ಮ ಮೇಲೆ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸುತ್ತಾನೆ. ಅದೆಂಥ ಕರುಣಾಮಯಿ! ಯೋಚನೆ ಮಾಡಿ, ಗಾಯ ಆಯಿತು ಅಂದಾಗ ಆ ಗಾಯ ತುಂಬಲಿಕ್ಕಾಗಿ ಆತ ವಿಶೇಷ ಗಮನ ಹರಿಸಿ ತಿಂದ ಆಹಾರದಲ್ಲಿ ಎಲ್ಲ ಮುಖ್ಯ ಪದಾರ್ಥಗಳನ್ನು ಕೂಡ ರಕ್ತಗತ ಮಾಡಿಸಿ ಆ ರಕ್ತದ ಮೂಲಕ ದೇಹದ ಪೋಷಣೆ ಸಾಂಗವಾಗುವಂತೆ ಮಾಡುತ್ತಾನೆ. ಯಾವುದೇ ರೀತಿಯಲ್ಲಿ ಜ್ವರ ಬಂದಾಗಲೂ ಹೆಸರಿಗೆ ನಾವು ಜ್ವರದಲ್ಲಿ ನರಳುತ್ತೇವೆ, ಯಥಾರ್ಥವಾಗಿ ಭಗವಂತನೇ ನರಳುವುದು. ನಾನು ಅಂತ ನಾವು ಎದೆ ಬಡ್ಕೊಳ್ಳೋದು ಮಾತ್ರವೇ. ದೇಹದ ಎಲ್ಲ 100% ಜೈವಿಕ ಕ್ರಿಯೆಗಳನ್ನು ಮಾಡುವ ಭಗವಂತನೇ ನಮಗಾಗಿ ಎಲ್ಲ ಹೋರಾಡುತ್ತಾನೆ. ಹಗಲಿರುಳು ಒಂದು ಕ್ಷಣ ರೆಸ್ಟ್ ಇಲ್ಲದಂತೆ, ವಿಶ್ರಾಂತಿ ಇಲ್ಲದಂತೆ. ಆದರೂ ಕೂಡ ಸೋಮಾರಿತನ ಇಲ್ಲ, ಊಟಾಟಿಕೆ ಇಲ್ಲ, ಒಳಗೊಂದು ಹೊರಗೊಂದು ಆತನಿಲ್ಲ. ತೀರಾ ನ್ಯಾಯ ಧರ್ಮ ಸತ್ಯದಿಂದ ನಮಗಾಗಿ ಹೋರಾಡುತ್ತಾನೆ, ಅದು ಸದ್ದಿಲ್ಲದೆ. ಎದೆಗೊಡಿ ನೋಡಿ, ನಿಮಿಷಕ್ಕೆ 72 ಬಾರಿ ಲಬ್ ಡಬ್ ಅಂತ ಬಡಿಯುತ್ತದೆ. ಉಸಿರಾಟ ನಿಮಿಷಕ್ಕೆ 22 ಬಾರಿ
ಉಚ್ಛ್ವಾಸ ನಿಶ್ವಾಸ ನಡೆಯುತ್ತದೆ, ಎಂಜಲು ನುಂಗುತ್ತೇವೆ, ಆಮೇಲೆ ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುತ್ತೇವೆ, ಯಾವುದೂ ಶಬ್ದ ಇಲ್ಲ. ನಮ್ಮ ಮನೆಯ ಬಾಗಿಲು ಹಾಕುವಾಗ ಚಿರ್ರೋ ಎಂದು ಬಿಜಾಗ್ರಿ ಶಬ್ದವಾದಂತೆ ಕಣ್ಣು ರೆಪ್ಪೆ ತೆರೆಯುವಾಗ ಮುಚ್ಚುವಾಗ ಚಿರ್ರು 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 ಅಂತ ಶಬ್ದ ಆಗಿದ್ದರೆ, ಒಂದೊಮ್ಮೆ ನಮ್ಮ ಹೃದಯ ಬಡಿತ 72 ಬಡಿಯುವಾಗ ಲಬ್ ಡಬ್ ಎನ್ನುವಾಗ ಯಥಾರ್ಥವಾಗಿ ರುಬ್ಬುಕಲ್ಲಿನ ಶಬ್ದದಂತೆ ಸುಯಿ ಸುಯಿ ಶಬ್ದವಾಗಿದ್ದರೆ ನಾವು ಯಾವ ಕೆಲಸವನ್ನು ಮಾಡುವಂತಿಲ್ಲ. ಸದ್ದಿಲ್ಲದೆ ಸುದ್ದಿ ಮಾಡದೆ ನಾನು ಇರುವೆ ಎಂಬ ಪ್ರಜ್ಞೆಯೂ ಮೂಡದಂತೆ, ಎಲ್ಲ ಮಾಡಿ ಏನನ್ನೂ ಮಾಡದಂತೆ ಭಗವಂತ ಅತ್ಯಂತ ನಾಜೂಕತೆಯಿಂದ ಪರಾರ್ಥವಾಗಿ ವ್ಯಕ್ತಿಗಾಗಿಯೇ ಪರೋಪಕಾರಿ ಕೆಲಸವನ್ನು ನಿಸ್ವಾರ್ಥತೆ ಗಣಿಯಾಗಿ ಮಾಡುತ್ತಾನೆ. ಏನನ್ನೂ ಆತ ಬಯಸುವುದಿಲ್ಲ. 1 ಗಂಟೆ ನಾನು ನಿನ್ನನ್ನು ಬದುಕಿಸ್ತೇನೆ, ಇಷ್ಟು ಹಣ ಕೊಡು ಅಥವಾ ಇಷ್ಟು ಗುಣವನ್ನು ಹೆಚ್ಚಿಸಿಕೋ, ಏನನ್ನೂ ಹೇಳುವುದಿಲ್ಲ. ನೀನೇನು ಮಾಡಬೇಕಾಗಿಲ್ಲ, ನಾನು ನಿನ್ನನ್ನು ಬದುಕಿಸುವೆ, ಬೆಳಗಿಸುವೆ, ನಿನ್ನನ್ನು ತಿಂದದ್ದನ್ನು ಜೀರ್ಣಿಸುವೆ, ನಿನ್ನ ಗ್ರೋತ್ ಮಾಡುವೆ, ದಪ್ಪ ಮಾಡುವೆ, ಉದ್ದ ಮಾಡುವೆ. ಖಂಡಿತವಾಗಿ ನೀನೇನು ಮಾಡೋದು ಬೇಡ ಮಗು, ನೀನು ನನ್ನವನು, ನೀನು ನನಗಾಗಿ ಬದುಕಲೇಬೇಕಂತ ಆತನೇ ಪ್ರಾಣದಾತನೂ ಹೌದು, ಪ್ರಾಣನಾಥನೂ ಹೌದು. ಎಲ್ಲ ಶಕ್ತಿ ಚೈತನ್ಯ ಆತನೇ ಕೊಟ್ಟು ಏನೂ ಲಾಭವಿಲ್ಲದಂತೆ ಆತ ನಮ್ಮನ್ನು ಬದುಕಿಸುತ್ತಾನೆ ಅಂದರೆ ಆತ ಮೆಚ್ಚುವಂತೆ ನಾವು ದೇವರೇ ಆಗಿ ದೈವಿ ಗುಣಗಳ ಗಣಿಯಾಗಬೇಕು. ಅದಕ್ಕೆ ಯೋಚನೆ ಮಾಡಿ, ನೀನು ದೇವರಂತೆ ಆಗು, ದೇವರೇ ಆಗು, ಆಗ ಮಾತ್ರ ಭಗವಂತನಿಗೆ ಖುಷಿ. ನನ್ನಂತೆ ಕೆಲಸ ಮಾಡುತ್ತಾನೆ, ನನ್ನಂತೆ ಇತರರಿಗಾಗಿ ಆತ ಹೋರಾಡುತ್ತಾನೆ, ನನ್ನಂತೆ ಜಗದ್ದೇ ಈಶನಾಗಿದ್ದಾನೆ, ನನ್ನಂತೆ ವಿಶ್ವಬಂಧು ಪರಿಷತ್ತಿನ ಒಬ್ಬ ಉದಾರಿ ಸದಸ್ಯನಾಗಿದ್ದಾನೆ. ಹೀಗಾದಾಗ ಭಗವಂತ ಅತ್ಯಂತ ಸಂತೋಷ ಪಡುತ್ತಾನೆ. ಆಗ ಆತ ಹರಸುತ್ತಾನೆ, ಅಂದರೆ ಆಶೀರ್ವಾದ ಮಾಡುತ್ತಾನೆ, ನಮ್ಮ ಸಂಶಯ ಹಾರಿಸುತ್ತಾನೆ. ಆತ ಆನಂದ ಅಂದರೆ ನಿಶ್ಚಿಂತತೆ, ನಿರ್ಭಯತೆ, ನಿರ್ಲಿಪ್ತತೆ, ನಿರಾಡಂಬರತೆ, ಈ ಆನಂದವನ್ನು ಹೊರಿಸುತ್ತಾನೆ. ಆತ ಹರಸುತ್ತಾನೆ, ಹಾರಿಸುತ್ತಾನೆ, ಹೊರಿಸುತ್ತಾನೆ. ಇದು ಭಗವಂತನಿಂದ ನಾವು ಪಡೆಯುವ ಅನುಗ್ರಹ. ಈ ರೀತಿ ಭಗವಂತ ಯಾಕೆ ಮೆಚ್ಚುತ್ತಾನೆ ಅಂದರೆ, ಆತ ಊಹೆಗೂ ಕೂಡ ನಿಲುಕದಂತೆ ನಾವು ಮುಂದಾಗಬೇಕು. ಪ್ರಾಣಿ ಪಕ್ಷಿಗಳಿಗೆಲ್ಲ ಈ ರೀತಿ ಪ್ರಜ್ಞೆ ಇರುವುದಿಲ್ಲ, ಅವು ಈ ರೀತಿ ವಿವೇಕದಿಂದ ಕೆಲಸ ಮಾಡಲು ಸಾಧ್ಯ ಇಲ್ಲ, ವೈರಾಗ್ಯದಿಂದ ಉದಾರತೆ ತೋರಿಸಲು ಸಾಧ್ಯ ಇಲ್ಲ. ಮನುಷ್ಯ ಜೀವನ ವಿಕಾಸ ಸೌಧದ ತುದಿಯಲ್ಲಿದ್ದಾನೆ. ಆತನಿಗೆ ಮಾತ್ರ ಈ ಅರ್ಹತೆಯನ್ನು ಭಗವಂತ ಕೊಟ್ಟು, ನೀನೂ ನನ್ನಂತೆ ಭಗವಂತನಾಗು, ದೇವರೇ ಆಗು, ಖಂಡಿತವಾಗಿ ನಿನ್ನನ್ನು ಮುನ್ನಡೆಸುವೆ, ಖಂಡಿತವಾಗಿ ಕ್ಷಣ ಕ್ಷಣವೂ ನಿನ್ನ ಮನದಲ್ಲಿರುವ ಆಶೆ ಈಡೇರಿಸುವೆ, ನಿನ್ನನ್ನು ಸದಾ ನಗುವಿನ ಬೀಡಾಗಿಸುವೆ ಎಂದು ಭಗವಂತ ಆಶ್ವಾಸನೆ ಕೊಡುತ್ತಾನೆ. ಈ ಆಶ್ವಾಸನೆಯನ್ನು ನಾವು ಅಭಯ ಅಂದರೆ ಭಯ ಇಲ್ಲ ಅಂತ ಹೇಳ್ತೇವೆ. ಭಗವಂತನ ಅಭಯ ಅಂದರೆ ಭಯ ಇಲ್ಲದಂತೆ ಮಾಡುವುದು, ಶಾಂತ ಮನಸ್ಕನಾಗಿ ಮಾಡುವುದು. ವರದ ಅಂದರೆ ನಮಗೊಂದು ಆಸೆ ಇರುತ್ತೆ, ಜಗತ್ತಿನ ಎಲ್ಲರೂ ನಲಿಯಬೇಕು. ವರದ ಅಂದರೆ ಕೊಡ್ತಾನೆ, ವರ ಅಂದರೆ ನಾವು ಎಣಿಸಿದ್ದಾಗುವಂತೆ ಮಾಡುತ್ತಾನೆ. ಅಭಯ ಮತ್ತು ವರದ ಆದ ಈ ಭಗವಂತ ಯಥಾರ್ಥವಾಗಿ ಈ ರೀತಿ ವರ್ತಿಸುವುದರಿಂದಲೇ ದೇವರಿಗೆ ದೇವರ ಈ ಬಂಪರ್ ಕೃಪೆ, ಭಗವಂತನ ಈ ಬಂಪರ್ ಕೃಪೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಆತ ಅದೆಂಥ ಕರುಣಾಮಯಿ ಅಂದರೆ ನಮಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ, ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಸದ್ದಿಲ್ಲದೆ ಸುದ್ದಿ ಮಾಡದೆ ದಿನದ 24 ಗಂಟೆಯೂ ಆತ ನಮ್ಮನ್ನು ಯಾವ ಪ್ರಯೋಜನವಿಲ್ಲದೆ ನೀನು ಬದುಕಬೇಕು, ನೀನು ಸಾಯಬಾರ್ದು. ಒಂದೊಮ್ಮೆ ಬಾವಿಗೆ ಹಾರಿದರೂ ಯೋಚನೆ ಮಾಡಿ, ತಕ್ಷಣ ಕೆಳಗಡೆ ನಮ್ಮ ದೇಹ ಹೋಗುವುದಿಲ್ಲ, ಮೇಲೆ ಕೆಳಗೆ ಮೇಲೆ ಕೆಳಗೆ 10 ಬಾರಿ ಆಟೋಮೆಟಿಕ್ಕಾಗಿ ದೇಹ ಈ ರೀತಿ ಶಬ್ದ ಮಾಡುತ್ತದೆ. ಯಾರಾದರೂ ಬಂದು ಇಣುಕುತ್ತಾರೆ, ಅಯ್ಯೋ ಬಾವಿಗೆ ಬಿದ್ದಿದ್ದಾರೆ ಎಂದು ಮೇಲೆತ್ತುವ ಕೆಲಸಕ್ಕೆ ಮುಂದಾಗುತ್ತಾರೆ. ಆತ ಎಂಥ ಕರುಣಾಮಯಿ ಅಂದರೆ, ದೇಹ ಬೇಡ ಆತ್ಮಹತ್ಯೆಗೆ ಅಂತ ಬಾವಿಗೆ ಹಾರಿದ್ದಾನೆ, ಹಾರ್ಕೋ ಬಿಡೋದಿಲ್ಲ, ನೀನು ಬದುಕಬೇಕು. ಯೋಚನೆ ಮಾಡಿ, ನೀನು ಬದುಕಬೇಕು. ಯಾಕೆ? ನೀನು ಸಾಕಷ್ಟು ನಾನು ಮೆಚ್ಚದಂತೆ ನೀನು ನಾನು ನನ್ನದು ನನ್ನಿಂದ ಎಂಬ ಅಹಮಿಕೆಯಿಂದ ಸಾಕಷ್ಟು ತಪ್ಪು ಮಾಡಿದ್ದಿ, ಸಾಕಷ್ಟು ಅನ್ಯಾಯ ಮಾಡಿದ್ದಿ, ಅಸತ್ಯ ಹೇಳಿದ್ದಿ. ನೀನು ಮನಪೂರ್ವಕವಾಗಿ ನಿನ್ನ ತಪ್ಪನ್ನು ಪರಿಶೀಲಿಸಿ ಪರಾಮರ್ಶೆ ಮಾಡಿ ತಪ್ಪಾಯಿತೋ ಎಂದು ನೀನು ಕ್ಷಮೆ ಕೇಳಬೇಕು, ನಿನ್ನ ತಪ್ಪಿಗೆ ವ್ಯತಿಸಬೇಕು. ನೀನು ಮನಪೂರ್ವಕವಾಗಿ ಕ್ಷಮೆ ಕೇಳಿದಾಗ ಆ ಭಗವಂತ ಹೇಳ್ತಾನೆ, ನಾನೇ ನಿನ್ನ ಕಿವಿಯಲ್ಲಿ ಬಂದು ಕ್ಷಮಿಸಿದ್ದೇನೆ ಎನ್ನುತ್ತೇನೆ, ಈ ತಪ್ಪನ್ನು ಮನ್ನಾ ಮಾಡುತ್ತೇನೆ, ಅಲ್ಲಿಯ ತನಕ ನಾನು ನಿನ್ನನ್ನು ಬದುಕಿಸುವೆ.
ಯಾಕೆ ನೀರಿಗೆ ಬಿದ್ದರೆ ಆತ ಮೇಲೆ ಕೆಳಗೆ ಬರುವಂತೆ ಮಾಡ್ತಾನೆ? ಯಾರಾದರೂ ಮೇಲೆತ್ತಬೇಕು, ತಕ್ಷಣ ನೀನು ಸಾಯಬಾರದು, ನೀನು ಬದುಕಬೇಕು. ನಿಜವಾಗಿ ಬದುಕಿಸುವುದು ಭಗವಂತನಿಗೆ ತುಂಬ ಕಷ್ಟ. ಕಣಕಣವೂ ಕೂಡ ಚೈತನ್ಯಮಯ ಆಗಬೇಕು. ಆತ ಕಣ್ಣಿನ ಮೇಲೆ ಕಣ್ಣಿಟ್ಟು ನಮ್ಮ ದೇಹವನ್ನು, ದೇಹದ ಸೌಂದರ್ಯವನ್ನು, ಕಣಕಣದ ಆ ರೀತಿಯ ಚಟುವಟಿಕೆಯನ್ನು ನೋಡಲೇಬೇಕು. ಆದರೂ ಕೂಡ ಪರವಾಗಿಲ್ಲ, ನೀನು ಬದುಕಬೇಕು. ನಿನಗಾಗಿ ನಾನು ಹೋರಾಡುವೆ, ಹಾರಾಡುವೆ, ಕೂಗಾಡುವೆ. ಈ ರೀತಿ ಯಾರಿದ್ದಾರೆ ನಿಮಗೆ ಯೋಚನೆ ಮಾಡಿ. ನಮ್ಮ ತಂದೆ ತಾಯಿ, ಬಂಧು ಬಳಗ, ಅಜ್ಜ ಅಜ್ಜಿ ಯಾರೂ ಕೂಡ 24 ಗಂಟೆ ವರ್ಷ ಪೂರ್ತಿ, ಜನ್ಮ ಪೂರ್ತಿ ಹೋರಾಡುವವರು ಯಾರೂ ಇಲ್ಲ. ಅದಕ್ಕೆ ಆತ ಎಂಥ ಕರುಣಾಮಯಿ. ಕರುಣೆ ಎಂದರೆ ಪ್ರೀತಿ, ತಾಳ್ಮೆ, ಕ್ಷಮೆ. ಏನೇ ಆಗಲಿ ಒಳಿತಾಗತ್ತೆ, ಶುಭವಾಗುತ್ತೆ, ನಿನ್ನನ್ನು ಮೇಲೆತ್ತುತ್ತೇನೆ. ಆ ರೀತಿ ಒಂದಿನಿತೂ ಕೂಡ ಗ್ರಜ್ಜಿಲ್ಲದಂತೆ, ಒಂದು ಅಸಮಾಧಾನ ಇಲ್ಲದಂತೆ ಭಗವಂತ ಪ್ರೀತಿಯ ವಿಶೇಷ ಕೃಪಾ ಕಟಾಕ್ಷದಿಂದ ಪ್ರೇಮಮಯಿಯಾಗಿ ತನ್ನನ್ನು ತೋರಿಸಬಲ್ಲ, ತನ್ನ ವಿಶೇಷ ವಾಣಿ ಕೊಡಬಲ್ಲ. ಇದನ್ನು ಈ ಪ್ರೀತಿಗೆ ಪ್ರೇಮ ಎಂಬ ಶಬ್ದ ಇದೆ. ಸೊ ಆತ ಪ್ರೇಮಮಯಿಯಾಗಿ ಬಬ್ಬರ್ಕರ ಬೆರೆಸಿ ಸದಾಕಾಲ ನಮ್ಮನ್ನು ಮೇಲೆತ್ತುತ್ತಾನೆ. ಯೋಚನೆ ಮಾಡಿ, ಆತ ಎಂಥ ಕರುಣಾಮಯಿ ಅಂದರೆ ಏನನ್ನೂ ಬಯಸುವುದಿಲ್ಲ. ಅದಕ್ಕೆ ದೇವರಂತಾಗುವುದು ದೇವರು ಮಾತ್ರ. ದೇವರಿಗೆ ದೇವರೇ ಸಾಟಿ. ಏನು ಫಲಾಪೇಕ್ಷೆ ಇಲ್ಲದಂತೆ ಆತ ಖಂಡಿತವಾಗಿ ಎಲ್ಲರಲ್ಲಿಯೂ ಕೂಡ ಸಮಾನ ಪ್ರೀತಿಯನ್ನು ಹಂಚುತ್ತಾನೆ. ಇಂಥ ಭಗವಂತ ಒಳಗೆ ಇದ್ದಾನೆ. ನಾವು ನಾನಾ ರೀತಿ ದೇವಸ್ಥಾನಕ್ಕೆ ಹೋಗಿ ಯಥಾರ್ಥವಾಗಿ ದೇವರೇ ದೇವರೇ ಅಂತೇವೆ. ಆ ದೇವಸ್ಥಾನಕ್ಕೆ ಹೋದಾಗ ನನ್ನ ಎದೆಗುಡಿಯಲ್ಲಿರುವ ಪ್ರಾಣಶಕ್ತಿ ಈ ದೇವರ ರೂಪದಲ್ಲಿದೆ ಎಂಬ ಅರ್ಥದಿಂದ, ಆ ಆಪ್ತತೆ, ಆತ್ಮೀಯತೆಯಿಂದ ಆ ದೇವರನ್ನು ಮಾತನಾಡಿಸಿದಾಗ ಅತ್ಯಂತ ಅದ್ಭುತವಾದ ಪರಿಣಾಮವನ್ನು ನಾವು ಖಂಡಿತವಾಗಿ ಪಡೆಯುತ್ತೇವೆ. ಆದರೆ ಈ ಸರಳ ಸತ್ಯ ನಮ್ಮ ಯಾವ ಹಿರಿಯರೂ ಹೇಳಲಿಲ್ಲ. ಮಗುವಿಗೆ 1 ವರ್ಷ ತುಂಬುವುದರೊಳಗೆ ನಿನ್ನೊಳಗೆ ಭಗವಂತನಿದ್ದಾನೆ, ಪರಮಾತ್ಮನಿದ್ದಾನೆ, ಸರ್ವಶಕ್ತನಿದ್ದಾನೆ, ನೀನು ಜೀವಿ ಆಗಲು ಒಳಗಿನ ಜೀವವೇ ಕಾರಣ. ಯಾರೂ ಹೇಳಲಿಲ್ಲ. ನನ್ನ ಮಗು, ನನ್ನ ಮುದ್ದು ಮಗು, ನನ್ನದೇ ಮಗು, ತಾಯಿ ನಾನು 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 ಅಂತ ಕನ್ನಡಿಯಲ್ಲಿ ತೋರಿಸುವಾಗ ಆ ಮಗು ಅಮ್ಮನನ್ನೇ ನೋಡ್ತದೆ. ಓ, ನಿನ್ನ ವಿಶೇಷವಾದ ಶಕ್ತಿ ಪ್ರಯತ್ನದಿಂದ ಬಹುಶಃ ನಾನಿದ್ದೇನೆ. ತಾಯಿ ಒಂದು ಮಗುವಿಗಾಗಿ ಎಷ್ಟು ಹೋರಾಡುತ್ತಾಳೆ, ಎಷ್ಟು ದಿನ ಶ್ರಮಿಸುತ್ತಾಳೆ, ಎಷ್ಟು ಬೆವರು ಹರಿಸುತ್ತಾಳೆ ನಿಮಗೆ ಗೊತ್ತಿದೆ. ಯೋಚನೆ ಮಾಡಿ. ತಾಯಿ ಯಥಾರ್ಥವಾಗಿ ಮೊದಲ ಗುರು. ಆಕೆ ಯಥಾರ್ಥವಾಗಿ ಮಗುವಿನ ಭಾವನೆಯನ್ನು ಅರಳಿಸಿದ್ದರೆ, ಮಗುವಿನ ಭಾವನೆ ಅರಳುವಂತೆ ಮಾಡಿದ್ದರೆ, ಒಳಗಡೆ ದೇವರಿದ್ದಾನೆ, ನಿನ್ನ ಕುಲದೇವರಾದ ಗಣೇಶನಿದ್ದಾನೆ, ಯಥಾರ್ಥವಾಗಿ ನಿನ್ನ ಇಷ್ಟ ದೇವರಾದ ಲಕ್ಷ್ಮಿ ಇದ್ದಾಳೆ ಎಂಬುದನ್ನು ಆ ತಾಯಿ ಹುಟ್ಟಿದ ತಕ್ಷಣವೇ ಕೂಡ ಭಗವಂತನ ವರಪ್ರಸಾದವಾಗಿ ನೀನು ಬಂದಿ ಮಗು, ನೀನು ನನ್ನ ಮಗು ಅಲ್ಲ, ಭಗವಂತನ ವರಪ್ರಸಾದವಾಗ ಮಗು ಎಂಬ ಈ ಅತ್ಯಂತ ಅಮೂಲ್ಯವಾದ ಸತ್ಯವನ್ನು ಬಯಲು ಮಾಡಿದ್ದರೆ ನಮ್ಮ ಈ ಜಗತ್ತಿನಲ್ಲಿ ಎಲ್ಲರೂ ಯಥಾರ್ಥವಾಗಿ ದೇವರೇ ಆಗುತ್ತಿದ್ದರು, ದೇವರ ಮಕ್ಕಳೇ ಆಗುತ್ತಿದ್ದರು, ದೇವರ ಕುಟುಂಬವೇ ಆಗುತ್ತಿತ್ತು. ಆಗ ವಿಶ್ವ ಬಂಧು ಪರಿಷತ್ ಅಂತ ನಮ್ಮ ಜಗತ್ತನ್ನು ಎದೆತಟ್ಟಿ ಎಲ್ಲರೂ ಹೇಳಬಹುದಾಗಿತ್ತು. ಯೋಚನೆ ಮಾಡಿ. ಈಗ ನಾಮ ಭಸ್ಮ ತಿಲಕ ಹಾಕಿದವರು ಮಾತ್ರ ಭಗವಂತನಿದ್ದಾನೆ ಅಂತ ದೇವರ ಕಲ್ಲು ಮೂರ್ತಿಯನ್ನು ನೋಡಿ ಹೇಳುತ್ತಾರೆ. ಆದರೆ ಆ ಕಲ್ಲು ಮೂರ್ತಿಯ ಒಳಗಿರುವ ಚಿನ್ಮಯಿ ಶಕ್ತಿ, ನನ್ನೊಳಗಿನ ಪ್ರಾಣಶಕ್ತಿ ಅಂತ ಈ ರೀತಿ ನವ ಸಮೀಕರಣದೊಂದಿಗೆ ಹೇಳುವ ಆ ಛಾತಿ ಯಾರಿಗೂ ಇಲ್ಲ. ಈ ಜಗತ್ತು ಅರ್ಚಕರ ಮಯವಾಗಿದೆ, ಆದರೆ ದೇವರ ಮಯವಾಗಿದೆ. ಚಿನ್ಮಯಿ ದೇವರನ್ನು ಕಂಡವರು ಯಾರೂ ಇಲ್ಲ, ಬೆರಳೆಣಿಕೆಯಷ್ಟು. ಹಾಗಾಗಬಾರದು. ಯಥಾರ್ಥವಾಗಿ ಡಿವೈನ್ ಪಾರ್ಕ್ ಜಗತ್ತಿಗೊಂದೇ ಆಗಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಭಗವಂತನಿದ್ದಾನೆ, ಕಣ್ತುಂಬಿ ಕಂಡವರಿದ್ದಾರೆ, ಭಗವಂತನನ್ನು ಮಾತನಾಡಿಸಿದವರಿದ್ದಾರೆ, ಭಗವಂತನ ಜೊತೆ ಸಂಭಾಷಣೆ ಮಾಡಿ ಪ್ರೇಮ ಸಂಭಾಷಣೆಯಲ್ಲಿ ತನ್ನನ್ನು ಮರೆತವರಿದ್ದಾರೆ. ಜಗತ್ತಿಗೊಂದೇ ಡಿವೈನ್ ಪಾರ್ಕ್. ಈ ಭೂಮಿಯಲ್ಲಿ ಡಿವೈನ್ ಪಾರ್ಕ್ ಇರುವ ತನಕ ಎಲ್ಲರೂ ದೇವರ ಮಕ್ಕಳು ಎಂದು ಎದೆತಟ್ಟಿ ಹೇಳುವ ಆ ಗಟ್ಸ್ ಎಲ್ಲರಿಗೂ ಬರುತ್ತದೆ.
ಅವರ ಜೊತೆಗೆ ನಿಮ್ಮ ವ್ಯವಹಾರ ಹೆಚ್ಚಲಿ. ನಿಮ್ಮ ಬಾಂಧವ್ಯ ವಿಶ್ವಬಂಧು ಪರಿಷತ್ನಲ್ಲಿ ಸದಾಕಾಲ ಅಜರಾಮರವಾಗಿರಲಿ. ಇದು ನನ್ನ ಆಶೆ. ಅಂತಾದಮೇಲೆ ಭಗವಂತ ಅದೆಷ್ಟು ಕರುಣಾಮಯಿ ಎಂದು ತಿಳಿದಾಗ ಯಥಾರ್ಥವಾಗಿ ತಲೆ ಬಗ್ಗಬೇಕು. ಕೈ ಜೋಡಿಸಿ 10 ಬೆರಳನ್ನು ಜೋಡಿಸಿ ಯಥಾರ್ಥವಾಗಿ ನಾನು ಮೇಲೆ ಹತ್ತುವಂತೆ ನಿನ್ನ ಬಂಪರ್ ಕೃಪೆಯಿರಿಸು ಎಂದು ಬೇಡಿ ಬಾಡಿ ನಾವು ಕಣ್ಣೀರು ಹಳಿಸಿ ಸಾರ್ಥಕ ಜೀವನದಲ್ಲಿ ಮುಂದಾಗಬೇಕು. ಮಾಡೋಣವೇ?